ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 15 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,925 71 ಪಿಟಿಎಸ್ 0.09% ಕುಸಿದಿದೆ. ಅತಿ ಹೆಚ್ಚು ಲಾಭ. ಭಾರತಿ ಏರ್ಟೆಲ್ 2.73% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಏಷ್ಯನ್ ಪೇಂಟ್ಸ್ 2.15% ಕುಸಿದಿದೆ. ನಿಫ್ಟಿ 50 ಇಂದು 24,366 0.12% ಆಗಿದೆ. -0.12% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ನಿಫ್ಟಿ 24,366ಕ್ಕೆ ಮುಕ್ತಾಯಗೊಳ್ಳುವುದರೊಂದಿಗೆ ಭಾರತೀಯ ಸೂಚ್ಯಂಕಗಳು ಕುಸಿತ ಕಂಡವು. ಬಿಎಸ್ಇ ಸೆನ್ಸೆಕ್ಸ್ (0.09%) ಕುಸಿದು 78,009.25ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 (0.12%) ಇಳಿಕೆಯಾಗಿ 24,366ಕ್ಕೆ ತಲುಪಿತು. ನಿಫ್ಟಿ ಬ್ಯಾಂಕ್ ಕೂಡ (0.25%) ಕುಸಿದು 57,491.10ಕ್ಕೆ ತಲುಪಿದೆ. ಯುವಕರ ಮೇಲೆ ಗಮನ ಹರಿಸಿ ಭಾರತದ ಬೆಳವಣಿಗೆಗೆ ಪ್ರಧಾನಿ ಮೋದಿ ನಕ್ಷೆ ಸಿದ್ಧಪಡಿಸಿದ್ದಾರೆ. ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ತಮ್ಮ ಪ್ರತಿಜ್ಞೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪುನರುಚ್ಚರಿಸಿದ್ದಾರೆ. ಹೈಪರ್ಸಾನಿಕ್ ವ್ಯವಸ್ಥೆಗಳು ಮತ್ತು ಡ್ರೋನ್ಗಳು ಸೇರಿದಂತೆ ಸುಧಾರಿತ ರಕ್ಷಣಾ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಸಾಮರ್ಥ್ಯಗಳಿಗೆ ಅವರು ಕರೆ ನೀಡಿದರು. ಈಕ್ವಿಟಿ ಒಳಹರಿವು ಮ್ಯೂಚುವಲ್ ಫಂಡ್ ಯುಎಂ ಅನ್ನು 85.76 ಲಕ್ಷ ಕೋಟಿಗೆ ಹೆಚ್ಚಿಸಿದೆ. ಬಲವಾದ ಈಕ್ವಿಟಿ ಒಳಹರಿವಿನಿಂದಾಗಿ ಭಾರತೀಯ ಮ್ಯೂಚುವಲ್ ಫಂಡ್ ಉದ್ಯಮವು ಜುಲೈ 2026 ವೇಳೆಗೆ 85.76 ಲಕ್ಷ ಕೋಟಿಗೆ ಏರಿದೆ. ಇದು ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಿಂದ 9.5 ಲಕ್ಷ ಕೋಟಿಯ ಭಾರೀ ಜಿಗಿತವನ್ನು ಪ್ರತಿನಿಧಿಸುತ್ತದೆ. ಜುಲೈನಲ್ಲಿ ಭಾರತದ ಡಬ್ಲ್ಯುಪಿಐ ಹಣದುಬ್ಬರ (9.78%ಕ್ಕೆ ಸ್ವಲ್ಪ ಇಳಿಕೆಯಾಗಿದೆ. ಇಂಧನ ಬೆಲೆಗಳು ತಗ್ಗಿದ್ದರಿಂದ ಜುಲೈನಲ್ಲಿ ಭಾರತದ ಸಗಟು ಬೆಲೆ ಸೂಚ್ಯಂಕ ಡಬ್ಲ್ಯುಪಿಐ ಹಣದುಬ್ಬರವು (9.78%ಕ್ಕೆ ಸ್ವಲ್ಪ ಇಳಿಕೆಯಾಗಿದೆ. ಆದಾಗ್ಯೂ, ಪ್ರಾಥಮಿಕ ವಸ್ತುಗಳ ಹಣದುಬ್ಬರವು ವರ್ಷದಿಂದ ವರ್ಷಕ್ಕೆ (8.52%) ಹೆಚ್ಚಾಗಿದೆ. ಜುಲೈನಲ್ಲಿ ಭಾರತದ ಸರಕು ವ್ಯಾಪಾರ ಕೊರತೆ 6 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ. ಜುಲೈನಲ್ಲಿ ಭಾರತದ ಸರಕು ವ್ಯಾಪಾರ ಕೊರತೆಯು 6 ತಿಂಗಳ ಗರಿಷ್ಠ ಮಟ್ಟವಾದ $31.98 ಶತಕೋಟಿಗೆ ವಿಸ್ತರಿಸಿದೆ. ಏಪ್ರಿಲ್-ಜುಲೈ ಅವಧಿಯಲ್ಲಿ ಸರಕು ರಫ್ತು 17% ಹೆಚ್ಚಾಗಿ $173.78 ಶತಕೋಟಿಗೆ ತಲುಪಿದೆ. ಜಾಗತಿಕ ಸಂಕೇತಗಳ ನಡುವೆ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,380 ಮತ್ತು 40 ಸೆಂಟ್ಗೆ ಸ್ಥಿರವಾಗಿದೆ. ಚಿನ್ನದ ಬೆಲೆ 0.02% ಸ್ವಲ್ಪ ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,380 ಮತ್ತು 40 ಸೆಂಟ್ಗೆ ಮುಕ್ತಾಯವಾಯಿತು. ಈ ಮಧ್ಯೆ ಬೆಳ್ಳಿ ಬೆಲೆ 1.26% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $64 ಮತ್ತು 99 ಸೆಂಟ್ಗೆ ತಲುಪಿದೆ. ಪೂರೈಕೆ ಅಪಾಯಗಳ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $82 ಮತ್ತು 40 ಸೆಂಟ್ಗೆ ಮುಕ್ತಾಯ. ಕಚ್ಚಾ ತೈಲ ಬೆಲೆ 1.29% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $82 ಮತ್ತು 40 ಸೆಂಟ್ಗೆ ತಲುಪಿದೆ. ರಷ್ಯಾ ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಹೆಚ್ಚುತ್ತಿರುವ ಪೂರೈಕೆ ಅಪಾಯಗಳಿಂದಾಗಿ ಭಾರತೀಯ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಮುಂಚಿತವಾಗಿಯೇ ಕಚ್ಚಾ ತೈಲವನ್ನು ಖರೀದಿಸುತ್ತಿವೆ. $1 ಬಿಲಿಯನ್ ಭಾರತೀಯ ಐಪಿಒಗಾಗಿ ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿದ ಕ್ವೆಸ್ಟ್ ಗ್ಲೋಬಲ್. ಸಿಂಗಾಪುರ ಮೂಲದ ಇಂಜಿನಿಯರಿಂಗ್ ಸೇವೆಗಳ ಸಂಸ್ಥೆಯಾದ ಕ್ವೆಸ್ಟ್ ಗ್ಲೋಬಲ್ ಭಾರತದಲ್ಲಿ ತನ್ನ $1 ಬಿಲಿಯನ್ ಐಪಿಒಗಾಗಿ ಆಕ್ಸಿಸ್ ಕ್ಯಾಪಿಟಲ್ ಸೇರಿದಂತೆ ಬ್ಯಾಂಕ್ಗಳನ್ನು ನೇಮಿಸಿದೆ. ಭಾರತೀಯ ಸಾರ್ವಜನಿಕ ಪಟ್ಟಿಗಳ ಬಿಡುವಿಲ್ಲದ ಅವಧಿಯಲ್ಲಿ ಈ ಐಪಿಒ ಬರಲಿದೆ. ಓಪನ್ಎಐ ಮತ್ತು ಆಂಥ್ರೋಪಿಕ ಐಪಿಒ ಒತ್ತಡ ಮತ್ತು ಮೌಲ್ಯಮಾಪನ ಚರ್ಚೆಗಳನ್ನು ಎದುರಿಸುತ್ತಿವೆ. ಸ್ಯಾಮ್ ಆಲ್ಟ್ಮನ್ ನೇತೃತ್ವದಲ್ಲಿ ಕಾರ್ಯನಿರ್ವಾಹಕರ ನಿರ್ಗಮನ ಮತ್ತು ಸುರಕ್ಷತಾ ತಂಡದ ಬದಲಾವಣೆಗಳ ನಡುವೆ ಓಪನ್ಎಐ ಐಪಿಒಗೆ ತಯಾರಿ ನಡೆಸುತ್ತಿದೆ. ಈ ಮಧ್ಯೆ ಪ್ರತಿಸ್ಪರ್ಧಿ ಈ ಸ್ಟಾರ್ಟ್ಅಪ್ ಆಂಥ್ರೋಪಿಕ್ $2 ಟ್ರಿಲಿಯನ್ ಮೌಲ್ಯಮಾಪನವನ್ನು ತಲುಪಬಹುದಾದ ಬೃಹತ್ ಐಪಿಒ ಗುರಿಯನ್ನು ಹೊಂದಿದೆ. ಆಗಸ್ಟ್ 18ರಂದು ನಡೆಯಲಿರುವ ಟಾಟಾ ಸನ್ಸ್ ಎಜಿಎಂ ಪ್ರಾತಿನಿಧ್ಯದ ಬಗ್ಗೆ ಅನಿಶ್ಚಿತತೆ ಎದುರಿಸುತ್ತಿದೆ. ಆಗಸ್ಟ್ 18ರಂದು ನಿಗದಿಯಾಗಿದ್ದ ಟಾಟಾ ಸನ್ಸ್ ವಾರ್ಷಿಕ ಮಹಾಸಭೆ ಎಜಿಎಂ ನಿಗದಿತ ಸಮಯಕ್ಕೆ ನಡೆಯದಿರಬಹುದು. ಮಹಾರಾಷ್ಟ್ರ ಚಾರಿಟಿ ಕಮಿಷನರ್ ತೀರ್ಪಿನಿಂದಾಗಿ ಸರ್ ರತನ್ ಟಾಟಾ ಟ್ರಸ್ಟ್ ಯಾವುದೇ ಪ್ರತಿನಿಧಿಯನ್ನು ನಾಮನಿರ್ದೇಶನ ಮಾಡಿಲ್ಲ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%.
ಚಿನ್ನ $4,380 ಮತ್ತು 40 ಸೆಂಟ್ 0.02% ಪ್ರತಿ ಟ್ರೈ ಔನ್ಸ್ಗೆ. ಅಂದಾಜು ಸಮ $1,34,394 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.02% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,379 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $64 ಮತ್ತು 99 ಸೆಂಟ್ 1.26% ಪ್ರತಿ ಟ್ರೈ ಔನ್ಸ್ಗೆ. ಅಂದಾಜು ಸಮ $1,994 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.26% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $64 ಮತ್ತು 18 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 40 ಸೆಂಟ್ 1.29% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.29% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $81 ಮತ್ತು 35 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 43 ಸೆಂಟ್ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 43 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.